ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಿಢೀರಾಗಿ ಒಂದು 15 to 20 ಮಿನಿಟ್ಸಲ್ಲಿ ನೀವು ಬಿಸಿಬೇಳೆಭಾತನ್ನ ಬೇಗನೆ ಮಾಡ್ಕೋಬೋದು. ನಾನು ಬಿಸಿಬೇಳೆಭಾತ್ ಮಾಡಲಿಕ್ಕೆ 1.5 ಗ್ಲಾಸಷ್ಟು ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ 2 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ನೈಟೇ ನೆನೆಸಿಟ್ಟಿರೋಂಥ ಕಡಲೆಕಾಯಿ ಬೀಜನ ತೊಗರಿಬೇಳೆ ಜೊತೆ ಬೇಯಿಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಬೇಯಲಿಕ್ಕೆ ಅರಿಶಿಣ, ಇಂಗು ಹಾಗೆಯೇ 1 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ತೊಗರಿಬೇಳೆ ಬೇಯುತ್ತೆ. ಹಾಗೆಯೇ ಇಂಗು ಹಾಕೋದ್ರಿಂದ ತೊಗರಿಬೇಳೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ವಿಷಲ್ ಕುಕ್ಕರ್ನಲ್ಲಿ ತೊಗರಿಬೇಳೆ ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ತೊಗರಿಬೇಳೆ ಬೆಂದಿದೆ. ಹಾಗೆಯೇ ನಾನು ಕಡಗೋಲ್ನಲ್ಲಿ ತೊಗರಿಬೇಳೆನ ವಿಸ್ಕ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಸ್ಮ್ಯಾಶ್ ಆಗುತ್ತೆ ತೊಗರಿಬೇಳೆ. ಒಂದು 4-5 ಸರಿ ಈ ಥರ ಕೈ ಆಡಿದ್ರೆ ಸಾಕು, ತೊಗರಿಬೇಳೆ ಎಲ್ಲ ನೀಟಾಗಿ ಕದಡಿ ಹೋಗುತ್ತೆ. ಅದೇ ಕುಕ್ಕರ್ನಲ್ಲಿ ನಾನು ಒಂದು 2.5 ಗ್ಲಾಸ್ ಕಾಫಿ ಕುಡಿಯೋ ಗ್ಲಾಸ್ನಲ್ಲಿ ಅಕ್ಕಿ ತೊಗೊಂಡು ನೆನೆಸಿಟ್ಟಿದ್ದೆ. ನಾನು ಸಪ್ರೇಟಾಗಿ ಅಕ್ಕಿನ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅಕ್ಕಿ ಮತ್ತು ತೊಗರಿಬೇಳೆ ಎರಡೂ ಬೇಯಿಸೋದ್ರಿಂದ ಒಂಥರ ಪಾಯಸ ಥರ ಬಿಸಿಬೇಳೆಭಾತ ಆಗುತ್ತೆ. ಅನ್ನ ಬಾಯಿಗೆ ಸಿಗಬೇಕು ಅಂತ ಹೇಳಿ ನಾನು ಹೀಗೆ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಜೊತೆ ನಾನು ಸಿಂಪಲ್ಲಾಗಿ ಬೀನ್ಸು ಮತ್ತು ಕ್ಯಾರೆಟು ಮತ್ತು ಆಲೂಗಡ್ಡೆ 3 ತರಕಾರಿನ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಇದು 1 ವಿಷಲ್ ಆದರೆ ಸಾಕು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳಿಕ್ಕೆ. ನಾನು ಸಪ್ರೇಟಾಗಿ ಒಗ್ಗರಣೆಗೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲೇ ಬೇಯಿಸಿದರೆ ತುಂಬ ಸ್ಮ್ಯಾಶ್ ಆಗಿ ಹೋಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ ಅಂತ ಹೇಳಿ. ಒಂದು ಸಾರಿ ಹಾಗೆಯೇ ಈಗ ನೀವು ಕುಕ್ಕರ್ ಏನಾದರೂ ವಿಷಲ್ ಹೊಡೆದಾಗ ಎಲ್ಲ ಕಡೆ ಹಾರುತ್ತೆ ಅಂದಾಗ ಈ ಥರ ಸುತ್ತಲೂ ಬಟ್ಟೆ ಕಟ್ಟಿ ನೋಡಿ, ಎಲ್ಲೂ ಹಾರಲ್ಲ ಅದು. ಹಾಗೆ ನಾನು ಈ ಕಡೆ ಅನ್ನ ಬೇಯಲಿಕ್ಕಿಟ್ಟು ಅಕ್ಕಿ ಅನ್ನ ಆಗಲಿಕ್ಕೆ ಇಟ್ಟು ಹಾಗೆಯೇ ಬಾಣಲಿನಲ್ಲಿ ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಕೊಕೊನಟ್ ಆಯಿಲು ಹಾಗೆಯೇ 1-2 ಸ್ಪೂನು ತುಪ್ಪ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಅಲ್ಲಿ ಕುಕ್ಕರ್ ವಿಷಲ್ ಆಗೋ ಅಷ್ಟರಲ್ಲಿ ಈ ಕಡೆ ನಮಗೆ ಬಿಸಿಬೇಳೆಭಾತ್ಗೆ ಒಗ್ಗರಣೆ ರೆಡಿಯಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಗ್ಗರಣೆಗೆ ಹಾಗೆಯೇ ನಾನು ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಹಾಗೆಯೇ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕಿಬಿಟ್ಟು ನಂತರ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಮತ್ತು ಕರಿಬೇವನ್ನ ಒಟ್ಟಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಒಗ್ಗರಣೆಯಲ್ಲಿ ಬೇಕಿಟ್ಬಿಟ್ಟು ಒಂದು 10 ಸೆಕೆಂಡ್ಸ್ ಲಿಡ್ ಮುಚ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೆ ಹಾಗೆ ಗೋಡಂಬಿನೂ ಒಗ್ಗರಣೆಗೆ ಮೊದಲೇ ಹಾಕಿಬಿಟ್ರೆ ರೋಸ್ಟ್ ಆಗಿ ಹೋಗ್ಬಿಡುತ್ತೆ ಅಂಥೇಳಿ ನಾನು ಟೊಮೊಟೊ ಹಾಕಿದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹಾಗೆಯೇ ಕ್ಯಾಪ್ಸಿಕಮ್ನೂ ಸಹಿತ ಈ ಟೊಮೊಟೊ ಜೊತೆನೇ ಬಾಡಿಸ್ಕೊಂಬಿಡೋಣ ಅಂತ ಹೇಳಿ ಬಾಣಲಿಗೆ ಹಾಕಿದ್ದೀನಿ. ಹಾಗೆಯೇ ಅರಿಶಿನ ಪುಡಿ, ಹಾಗೆಯೇ ಈಗಲೇ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಬೇಯಲಿಕ್ಕೆ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನು 2.5 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಗೆಯೇ ನೆನೆಸಿಟ್ಟಿರೋಂಥ ಹುಣಸೆ ಹುಳಿ, ಬಿಸಿಬೇಳೆಭಾತ್ ಅಂದಮೇಲೆ ಹುಣಸೆ ಹುಳಿನೂ ಇರಬೇಕು, ಬೆಲ್ಲನೂ ಇರಬೇಕು, ಆವಾಗಲೇ ಅದರ ರುಚಿ ಜಾಸ್ತಿ ಆಗೋದು. ಇದೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಬಿಸಿಬೇಳೆಭಾತ್ ಪೌಡರು ಹಾಗೆಯೇ ಸ್ವಲ್ಪ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪೌಡರ್ನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಹಾಗೆಯೇ ಕಲರ್ಗೆ ಅಚ್ಕಾರದ ಪುಡಿನೂ ನಿಮಗೆ ಕಲರ್ ರೆಡ್ಡಾಗಿ ಬರಬೇಕು ಅಂದರೆ ಅಚ್ಕಾರದ ಪುಡಿನೂ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮ್ಮ ಮನೆ ಅಳತೆಗೆ ರುಚಿಗೆ ತಕ್ಕಷ್ಟು ನೀವು ಖಾರ ಹಾಕ್ಕೋಬೋದು. ಹಾಗೆಯೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಕಡಲೆಕಾಯಿ ಬೀಜ ಹಾಗೂ ಬೇಳೆನ ಈಗೇನು ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಲ್ವ, ಬಿಸಿಬೇಳೆಭಾತ್ ಪೌಡ್ರು ಅದೆಲ್ಲ ಹಾಕಿಬಿಟ್ಟು ಅದರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಿ
ಒಂದು 5 to 10 ಮಿನಿಟ್ಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಹೊಂದಾಣಿಕೆ ಆಗಬೇಕು ಅಂಥೇಳಿ ಮುಚ್ಚಿ ಬೇಯಿಸಿದ ಮೇಲೆ ನಾನೇನು ಸಪ್ರೇಟಾಗಿ ಅನ್ನ ಮತ್ತು ಅನ್ನ ಮತ್ತು ತರಕಾರಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ಒಂದು ಸಾರಿ ಮಾಡಿ ನೋಡಿ. ಇದು ಮತ್ತೆ ಒಂದು 5 ಮಿನಿಟ್ಸ್ ಮೇಲೆ ಇದು ಮತ್ತೆ ನಾವು ಬೇಯಲಿಕ್ಕೆ ಬಿಡಬೇಕು. ಆಗಲೇ ಅನ್ನದ ಜೊತೆ ತರಕಾರಿ ಜೊತೆ ಎಲ್ಲ ಸಾಂಬಾರು ಪೌಡರು, ಬಿಸಿಬೇಳೆಬಾತ್ ಪೌಡರು, ಹುಳಿ ಬೆಲ್ಲ ಎಲ್ಲ ಹೊಂದಾಣಿಕೆ ಆಗುತ್ತೆ. ಆಗ ತುಂಬ ಚೆನ್ನಾಗಿ ಬಿಸಿಬೇಳೆಬಾತು ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸಾರಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.